ಮೇಷರಾಶಿ ಇರ್ತಕ್ಕಂಥವ್ರು ಯಾರಿದ್ದೀರಾ ದಯವಿಟ್ಟು ಎಲ್ಲರೂ ಅಗ್ನಿಗ್ರಹಗಳು ಮೇಷರಾಶಿಲಿ ಹೆಂಗಸರಿರಲಿ ಗಂಡಸರಿರಲಿ ಮನೆಯಲ್ಲಿರಲಿ ಹೊರಗಡೆ ಇರಲಿ ಲೈಟ್ ಆರಿಸಿದ್ದೀನಾ ಮನೆಯ ಗ್ಯಾಸ್ ಆರಿಸಿದ್ದೀನಾ ಅಕಸ್ಮಾತ್ ಎಲ್ಲಾದರೂ ಫ್ಯಾನ್ ಆನ್ ಮಾಡಿ ಬಂದ್ಬಿಟ್ಟಿದ್ದೀನಾ ಗೀಸರ್ ಆನ್ ಮಾಡಿಕೊಂಡೇ ಇಟ್ಕೊಂಡು ಮರ್ತೋಗಿದ್ದೀನಾ ಕೆಲವರು ರಿಮೋಟ್ ಇಲ್ಲಿಂದ ಹಿಡಿದು ತೋಟಕ್ಕೆ ಅಯ್ಯೋ ನಾನು ರಿಮೋಟಲ್ಲಿ CCTVಲಿ ಆನ್ ಮಾಡ್ತಾ ಇದ್ದೀನಪ್ಪ ನೀರು ಬಿಡೋದು ಅಂತೀರಾ ಅಲ್ಲಿ ನಿಮಗೆ ಫ್ರಿಕ್ಷನ್ ಆಗೋದು ಗೊತ್ತಿಲ್ಲ. ಸೊ ಏನು ಅಂದರೆ ಸೂರ್ಯನ ಜೊತೆ ಯಾವತ್ತೂ ಕುಜ ಇರಬಾರ್ದು. ಅತಿ ಗ್ರಹ ಬೆಂಕಿ ಅಪಘಾತಗಳು ಜಾಸ್ತಿ. ಸೊ ಅದರಿಂದ ಇದನ್ನು ಮನೆ ಬೀಗ ಹಾಕ್ಬೇಡ್ರಿ. ಇನ್ನೊಂದ್ಸಲ ಸ್ಟವ್ ಆರಿಸಿದ್ದೀರಾ ಗ್ಯಾಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹೆಂಗಸರು ಇರ್ತೀರಾ ಮಕ್ಕಳು ಇರ್ತೀರಾ ಪ್ರತಿಯೊಬ್ಬರೂ ಮೇಷರಾಶಿಯವರು ಗಂಡಾಗಲಿ ಹೆಣ್ಣಾಗಲಿ ನಿಮ್ಮ ಮನೆಯಲ್ಲಿ ನೀವು ಅಪಾರ್ಟ್ಮೆಂಟ್ ಇರಲಿ ದೊಡ್ಡ ಬಂಗ್ಲಾ ಇರಲಿ ಚಿಕ್ಕದಾಗಿರಲಿ ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಗಳು ಇನ್ನು ಯಾರು ಇದ್ದೀರಾ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವ್ರು ದೊಡ್ಡವನೇ ಇರಲಿ ಸಣ್ಣವರಿರಲಿ ಚಿಕ್ಕವನಿರಲಿ ವೃಶ್ಚಿಕ ರಾಶಿಗೆ ಈಗ ಕರೆಕ್ಟಾಗಿ ಅಷ್ಟಮಾಧಿಪತಿ. ಸೊ ಹಾರ್ಟನ್ನ ನೋಡ್ಕೋಬೇಕು. ಅದಕ್ಕೆ ಹೆಣ್ಮಕ್ಳಿದ್ದಾಗ ನಾನು ಎಲ್ಲರೂ ಸಾಧಾರಣವಾಗಿ ಹೇಳ್ತೀನಿ ಶ್ರುತಿ ಯಾರ್ಯಾರಿಗೆ ಹೆಣ್ಮಕ್ಳು ಹುಟ್ಟಿರ್ತೀರ ಗಂಡು ಮಕ್ಕಳೇ ಇಲ್ಲದೆ ಇದ್ದವರು ಶುಕ್ರ ಆದಿತ್ಯ ಸಂಧಿ ಮಾಡ್ಕೊಳ್ಳಿ ಅಂತ. ಶುಕ್ರ ಅಂದರೆ ಹೆಣ್ಮಕ್ಳು ಆದಿತ್ಯ ಅಂದರೆ ತಂದೆ ಇಬ್ಬರು ಕೂತ್ಕೊಂಡು ಶುಕ್ರಾದಿತ್ಯ ಸಂಧಿ ಹೋಮ ಮಾಡ್ಕೊಂಬಿಡಿ. ತಂದೆಗೆ ಹಾರ್ಟ್ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ದುಡ್ಡು ಮದುವೆ ಮಾಡಿಕೊಂಡು ನನ್ನ ಮಗಳು ಹೊಟ್ಟೋದ್ಲು ಎಲ್ಲ ದುಡ್ಡು ಹೊಟ್ಟೋಯ್ತೀನಿ ನಾನು ಯಾಕೋ ಲಾಸಿಗೆ ಬಂದ್ಬಿಟ್ಟೆ ಅಂದರೆ ಲಕ್ಷ್ಮಿ ಶಿಫ್ಟ್ ಆಗಿಬಿಡ್ತಾಳೆ. ಸೊ ಶುಕ್ರಾದಿತ್ಯ ಸಂಧಿ ಮಾಡಿಕೊಂಡ್ರೆ ಆ ಸಂದಿಗ್ನ ಕಾಲದ ಪರಿಸ್ಥಿತಿ ಪರಿವರ್ತನೆ ಆಗುತ್ತೆ. ಸೊ ಅದರಿಂದ ಎಲ್ಲ ವೃಶ್ಚಿಕ ರಾಶಿಯವರು ಹಾರ್ಟ್ ನೋಡ್ಕೊಳ್ಳಿ. ಟೈಮ್ ಸರಿಯತೀನಿ. ನಾನ್ ವೆಜಿಟೇರಿಯನ್ ತಿನ್ನೋರು ಜಿಡ್ಡಿನ ಪದಾರ್ಥ ಬಿಡಿ. ಅತೀ ಉದ್ವೇಗಕ್ಕೆ ಹೋಗಬೇಡಿ. ತುಂಬ ಸಂತೋಷ ಪಡಬೇಡಿ. ತೀರಾ ದುಃಖನೂ ಪಡ್ಕೋಬೇಡಿ. ಬೇಜಾರು ಮಾಡ್ಕೋಬೇಡಿ. ಪ್ಲಸ್ ವೆಯ್ಟ್ ಸಡನ್ನಾಗಿ ಎತ್ತಿಬಿಡ್ಬೇಡಿ. ಓಡ್ ಬಂದು ಹಬ್ಬ ಅನ್ನೋ ಸುಸ್ತನ್ನ ಆಯಾಸಗಳನ್ನು ವೃಶ್ಚಿಕ ರಾಶಿಯವರು ಸಡನ್ ಚೇಂಜಸ್ನ ಮಾಡ್ಕೋಬೇಡಿ. ಯಾಕೆಂದರೆ ಈಗ ರಾಹು ನಿಮ್ಮನ್ನು ಹಾರ್ಟನ್ನು ರವಿ ಜೊತೆ ನೋಡ್ತಾನೆ. ಹುಷಾರ್. ಯಾರ್ಯಾರು ಸಿಂಹರಾಶಿ ಇದ್ದಾರೆ ಬ್ರಿಡ್ಜ್ ಕೆಳಗೆ ಮಳೆ ಬರ್ತಿದೆ ಅಂತ ಕೆಳಗಡೆ ಬ್ರಿಡ್ಜ್ ಕೆಳಗೆ ಕಬ್ಬಣದ ಪಕ್ಕದಲ್ಲಿ ಮುಂದೆ ಕಬ್ಬಣ ಹೋಗ್ತಿದ್ರೆ ಗಾಡಿ ಟೆಂಪೋ ಮೇಲೆ ಇಟ್ಟಿರುತ್ತೆ ನೀನು ಸ್ಕೂಟ್ರಲ್ಲಿ ಹಿಂಗೆ ಹೋಗ್ತಾ ಇರೋದು ಈ ಕಬ್ಬಣಗಳಿಂದ ಸಿಂಹರಾಶಿಯವರು ಯಾರೇ ಇರಲಿ ಅವ್ನು ದೊಡ್ಡವನಿರಲಿ ಸಣ್ಣವನಿರಲಿ ಆರ್ಟಿಸ್ಟ್ ಇರಲಿ ಆಟೋ ಡ್ರೈವರ್ ಇರಲಿ ಜಡ್ಜ್ ಇರಲಿ ಲಾಯರ್ ಇರಲಿ ಮಿನಿಸ್ಟರ್ ಇರಲಿ ಪ್ರೈಮ್ ಮಿನಿಸ್ಟ್ರೇ ಇರಲಿ ಯಾರೇ ಆಗಲಿ ಈ ಸಿಂಹರಾಶಿಯವ್ರು ಯಾರ್ಯಾರು ಇದ್ದೀರಾ ದಯವಿಟ್ಟು ನೀವು ಕಬ್ಬಣಗಳಿಂದ ಹುಷಾರು. ಮನೆ ಹೊಳಗಾದ್ರೆ ಕಾರಣ ಕಬ್ಬಣ, ಬಾಗಿಲು ಹಾಕಿದ್ರೆ ಕಬ್ಬಣದ ಬಾಗಿಲು, ಅಕಸ್ಮಾತ್ ಚೇರ್ ಇದ್ದರೆ ಕಬ್ಬಣ, ಎಲ್ಲೇ ಇದ್ರೂ ಕಬ್ಬಣದಿಂದ ಕರೆಕ್ಟಾಗಿ ಅವ್ನು ನೋಡ್ತಾ ಇರೋದೆಲ್ಲಿ 3ನೇ ಮನೆ ನೋಡ್ತಾನೆ. 3ನೇ ಮನೆ ಶನಿ ನೋಡಿದಾಗ ಕಬ್ಬಣದಲ್ಲಿ ಸಿಂಹರಾಶಿಗೆ ತೊಂದರೆಗಳಾಗುತ್ತೆ. ಹುಷಾರ್ ಜಾಗ್ರತೆ. ಸೊ ಅಂದರೆ ರಕ್ತಗಳನ್ನು ಅಥವಾ ಚಿಕ್ಕದನ್ನ ದೊಡ್ಡದು ಮಾಡ್ಕೊಳ್ಳೋದು, ಹಾಸ್ಪಿಟ್ಲಲ್ಲಿ ಚೇರ್ ಎಳಿಬೇಕಾದ್ರೆ ಅಥವಾ ಈ ಚೇರಿಂದ ಇನ್ನೊಂದು ಚೇರ್ ಕೂತ್ಕೋಬೇಕಾದ್ರೆ ಎಲ್ಲ ಕಬ್ಬಣಗಳು ಎಲ್ಲೆಲ್ಲಿದೆಯೋ ಸಿಂಹರಾಶಿಯವರು ಜಾಗ್ರತೆ ಹುಷಾರ್. ಅದು ಮರ ಇರ್ಬೋದು, ಕಾರ್ ಇರ್ಬೋದು, ಕಾರ್ ಬಾಗಿಲು ತೆಗಿಬೋದು ಹಾಕ್ಬೋದು, ಕಾರ್ ಒಳಗೆ ಕಾಲಿಟ್ಕೊಂಡು ಹತ್ತಬೇಕಾದ್ರೆ ಚಿಕ್ಕದಾಗಿರ್ಬೋದು ದೊಡ್ಡದಾಗಿ ಹತ್ಬೋದು, ಅಥವಾ ನೀವು ಬಾಗಿಲು ತೆಗಿಯೋಕ್ಕೆ ಮೊದಲು ಮರ ಬಿದ್ದೋಗೋ ಜಾಗದಲ್ಲಿ ನೀವು ಕಾರ್ ನಿಲ್ಲಿಸಿರ್ಬೋದು ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಕಬ್ಬಣದ ಅಟ್ಯಾಚ್ಮೆಂಟು ನಿಮಗೆ ಸಿಂಹರಾಶಿಗೆ ಆಗುತ್ತೆ. ಯಾರ್ಯಾರು ಮಕರ ರಾಶಿ ಇರ್ತೀರ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ಮಕರ ರಾಶಿಯವರು ಮಕ್ಕಳು ಜಾಗ್ರತೆ. ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಸ್ಕೂಲ್ ಕಳಿಸೋರಾಗಲಿ ಕಳ್ಳಕಾಕರಿಂದ ಮಕ್ಕಳು ಜಾಗ್ರತೆ. ನೆಕ್ಸ್ಟ್ ನ್ಯೂಸ್ ಬರೋದೇ ಇದು. ಬೀಗದ ಕೈಗಳು ಜಾಗ್ರತೆ. ನಿಮ್ಮ ಮನೇಲಿ ಅಕಸ್ಮಾತ್ ಹೆಂಡತಿಗೆ ಒಂದು ಬೀಗಕ್ಕೆ ಕೊಟ್ಟರೆ ಗಂಡ ಇನ್ನೊಂದು ಬೀಗಕ್ಕೆ ತೊಗೊಂಡು ನೋಡಿ, ಪಕ್ಕದ ಮನೆಗೆ ಕೊಡಬೇಡಿ ರೀ. ಅಲ್ಲೇ ಪಾಟಲ್ಲಿ ಇಟ್ಟಿದ್ದೀನಿ ತೊಗೊಂಬಿಡಿ, ನೀವು ಮೇಲ್ ಕೈಯಾಗಿ ತೊಗೊಂಬಿಡಿ, ವಾಷಿಂಗ್ ಮಿಷಿನ್ ಪಕ್ಕದಲ್ಲಿ ಇಟ್ಟಿದ್ದೀನಿ, ಹಿಂಗೆಲ್ಲ ಮಾಡಬೇಡಿ. ಸೊ ನಿಮ್ಮ ಮನೆಯನ್ನು ಯಾರು ಬೀಗ ಹಾಕೊಂಡು ಹೋಗ್ತೀರಾ ಕೆಲಸಕ್ಕೆ ಹೋಗ್ತಕ್ಕಂಥ ಕೆಲಸದವರು ಅಥವಾ ಎಲ್ಲೇ ಇರಲಿ ದಯವಿಟ್ಟು ಬೀಗದ ಕೈಗಳು ಅಕಸ್ಮಾತ್ ಜಾಗ್ರತೆಗಳು. ಮಕ್ಕಳು ಜಾಗ್ರತೆ. ಚಿಕ್ಕ ಮಕ್ಕಳು ಅಂತ ಕರೆಯುತ್ತೆ. ಕೇತುನ ಯಾವತ್ತು ಚಿಕ್ಕ ಮಕ್ಕಳನ್ನ ಕರಿತೀವಿ, ಚಂದ್ರನ ಜೊತೆ ನೋಡಿದಾಗ ಮಕ್ಕಳು ಅಂತ ಕರಿತೀವಿ. ಸೊ ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಜಾಗ್ರತೆ. ಆಟೋ ಬಿದ್ದೋಯ್ತು ಜಾಗ್ರತೆ. ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ಅನ್ನಪ್ರಾಸನ ವಿಷಯ ಕೊಟ್ಬಿಟ್ರು ಜಾಗ್ರತೆ. ಅಕಸ್ಮಾತ್ ಮಕ್ಕಳಿದ್ರು ಬಿಲ್ಡಿಂಗೇ ಬಿದ್ದೋಯ್ತು, ಹಳೇ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಳಿಸ್ತಿದ್ದೀವಿ ಗೊತ್ತಿಲ್ಲ ಜಾಗ್ರತೆ. ನಡ್ಕೊಂಬರ್ತಾ ಇದ್ದಾರೆ ಯಾವುದೋ ಚಿಕ್ಕ ಮರದ ಮೇಲಿಂದ ಬಿದ್ದು ಹೋದ್ರು ಜಾಗ್ರತೆ. ಇದೆಲ್ಲ ಜಾಗ್ರತೆಯನ್ನು ಚಿಕ್ಕ ಮಕ್ಕಳ ಮೇಲೆ ಯಾರು ಮಕರ ರಾಶಿ ಇರ್ತಾರೆ, ಮಕರ ರಾಶಿ ಆದರೆ ಅರ್ಧ ನೀರು ಅರ್ಧ ಭೂಮಿ. ಸೊ ಮಕರ ರಾಶಿಯಲ್ಲಿರ್ತಕ್ಕಂಥ ಯಾವುದೇ ಚಿಕ್ಕ ಮಕ್ಕಳು, ಮಕರ ರಾಶಿಯಲ್ಲಿ ಯಾವುದೇ ಕೆಲಸಕ್ಕೆ ಹೋಗ್ತಕ್ಕಂಥ ಗಂಡ ಹೆಂಡ್ತಿರೋ ಅದು ಕೆಲಸದವರಾಗಲಿ ಯಾರನ್ನೂ ನಂಬೇಡಿ. ಆಮೇಲೆ ಯಾರ್ಯಾರು ಮೀನ ರಾಶಿ ಮಕರ ರಾಶಿ ಕುಂಭರಾಶಿ ಈ 3 ಜನಕ್ಕೆ ಅಪಾರ್ಟ್ಮೆಂಟ್ಗಳ ಕೆಲಸ ಮಾಡ್ತೀರಾ, ನಿಮ್ಮ ಸ್ವಂತ ಮನೆ ಅಲ್ಲ ಭೂಮಿ ಮೇಲೆ ಅಲ್ಲದೆ ಇರತಕ್ಕಂಥ ಮಕರ ಕುಂಭ ಮೀನ ದಯವಿಟ್ಟು ಹೇಳ್ತಾ ಇದ್ದೀನಿ ಕೆಲಸದವ್ರ ಮೇಲೆ ಕಣ್ಣಿಡಿ. ಯಾರ ಮೇಲೆ? ಕೆಲಸದವ್ರ ಮೇಲೆ ಕಣ್ಣಿಡಿ. ಆ ಕೆಲಸದವರು ಇವತ್ತು ಮನೆಯಲ್ಲಿ ರೀಸೆಂಟಾಗಿ ಬಂದಿತ್ತು, ನಾಯಿನ ಎತ್ಬಿಟ್ಟು ಸಾಯಿಸ್ಬಿಟ್ಲು ದೆರೆದ್ರ ಮುಂಡೆ ಅವಳು. ಆ ಥರ ನಿಮ್ಮ ಚಿಕ್ಕ ನಾಯಿನ ಸಾಯಿಸೋದಿರಲಿ, ಮಗುನ ಕುಕ್ಕರ್ಲ್ಲಿ ಹಾಕ್ಬಿಟ್ಲು. ಇಂದಿರಾನಗರಲ್ಲಿ ಏನು ಮಾಡಿದ್ಲು, ಸಂಬಳ ಜಾಸ್ತಿ ಕೊಟ್ಟಿಲ್ಲ ಅಂತ ಪುಟಾಣಿ ಮಗುನ 12 ಲೀಟ್ರ್ ಕುಕ್ಕರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಕುದಿಸ್ಬಿಟ್ಲು ದೆರೆದ್ರ ಮುಂಡೆ. ಅಂಥ ದೆರೆದವರು ಇರ್ತಾರೆ ದುಡ್ಡು ಆಸೆಗೆ. ಅದೇನು ಬಂತು ಅಂದರೆ ನಮ್ಮ ಟೈಮ್ಗೆ ಯಾರೂ ಜಾಗ್ರತೆ ಇಲ್ಲ. ಸೊ ನೀರು ಗ್ರಹಗಳು 3 ಒಟ್ಟಿಗೆ ಬಂದಾಗ ಮಕರ ಕುಂಭ ಮೀನ. ಸೊ ಇವರೆಲ್ಲ ಏನು ಅಂದರೆ ಭೂಮಿ ನಿಮ್ಮ
ಸ್ವಂತ ಅಲ್ಲದೆ ಬಾಡಿಗೆಗಳಲ್ಲಿ ಎಲ್ಲಿರ್ತೀರಾ, ಅಪಾರ್ಟ್ಮೆಂಟಲ್ಲಿ ಯಾರಿರ್ತೀರಾ, ಕೆಲಸದವ್ರನ್ನ ಇಟ್ಕೊಂಡು ನಂಬ್ಕೊಂಡಿರ್ತೀರಾ, ಅಂಥವರೆಲ್ಲ ಹುಷಾರು, ಕಣ್ಣು ಮುಂದೆ ಜಾಗ್ರತೆ, ಹುಷಾರು. ಸೊ 12 ರಾಶಿನಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದನ್ನ ಹೇಳಿದೆ ಶ್ರುತಿ. ಆದ್ರಿಂದ ಅಂತ ಒಂದು ವಿಚಾರಗಳು ತಿಳ್ಕೊಂಡ್ರೆ ಇನ್ನಷ್ಟು ವಿಚಾರ ಹೇಳ್ಬೋದು. ಓಕೆ ಗುರುಗಳೇ, ವಾಪಸ್ ಬರ್ತೀನಿ. ಸೊ ಜಲಕಂಟಕ ಅನ್ನೋದು ಮೇನ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಹುತೇಕರಿಗೆ ಪ್ರಶ್ನೆ ಬರುತ್ತೆ, ಈ ಜಲಕಂಟಕ ಹಂಗಾದ್ರೆ ದೂರ ಮಾಡ್ಕೊಳ್ಳೋದು ಹೆಂಗಪ್ಪ, ಹುಷಾರಾಗಿರೋದು ಹೆಂಗೆ, ಇದಕ್ಕೆ ಪರಿಹಾರ ಅಂತ ಏನಾದರೂ ಇದೆಯಾ, ಪರಿಹಾರವನ್ನ ಕಂಡುಕೊಳ್ಳೋದು ಹೆಂಗೆ?